ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ರಶ್ಮಿತಾ. ಒಂದು ಪುಟ್ಟ ಹಳ್ಳಿಯಲ್ಲೊಂದು ಆಂಜನೇಯನ ದೇವಸ್ಥಾನ. ಅದೇ ಹಳ್ಳಿಯಲ್ಲಿ ಅನಿತಾ ಒಂದು ಸಣ್ಣ ಅಂಗಡಿ ಇಟ್ಕೊಂಡು ಅದರಿಂದ ಜೀವನ ನಡೆಸ್ತಾ ಇದ್ಲು. ಹಾಗೆ ಅಪ್ಪ ಅಮ್ಮನೂ ನೋಡ್ಕೊಳ್ತಾ ಇದ್ಲು. ಅವರಿಗೆ ಸ್ವಲ್ಪ ಹೊಲ ಇತ್ತು. ಆ ಹೊಲದಲ್ಲಿ ಏನಾದರೂ ಬೆಳೆ ಬೆಳೆದ್ರು ಅವರು ಅಂದ್ಕೊಂಡಷ್ಟು ಏನು ಲಾಭ ಬರ್ತಾ ಇರಲಿಲ್ಲ. ಅನಿತಾ ಆಂಜನೇಯನ ಪರಮ ಭಕ್ತಳು. ಪ್ರತಿ ಶನಿವಾರ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಆಂಜನೇಯನ ದರ್ಶನ ಪಡೆದು ಮನೆಗೆ ಹೋಗ್ತಾ ಇದ್ಲು. ಅದೇ ಊರಿನ ಪಕ್ಕದ ಬೀದಿಲಿರೋ ಸತೀಶ್ ಕೂಡ ಆಂಜನೇಯನ ಪರಮ ಭಕ್ತ. ಪ್ರತಿದಿನ ಅನಿತಾ ಗುಡಿಗೆ ಬರೋದನ್ನ ಸತೀಶ್ ನೋಡ್ತಾ ಇದ್ದ. ಹೀಗೆ ತುಂಬ ದಿನ ಕಳೆದಿರುತ್ತೆ. ಒಂದಿನ ಅನಿತಾ ದೇವಸ್ಥಾನದಿಂದ ಆಚೆ ಬರಬೇಕಾದ್ರೆ ಅನಿತಾ ಕೈಯಲ್ಲಿದ್ದ ಕರ್ಚಿಪ್ ಬಿದ್ದೋಗ್ಬಿಡುತ್ತೆ. ಅನಿತಂಗೆ ತನ್ನ ಕೈಯಲ್ಲಿದ್ದ ಕರ್ಚಿಪ್ ಬಿದ್ದೋಗಿರೋ ವಿಷಯ ಗೊತ್ತಿರಲ್ಲ. ಆದರೆ ಕರ್ಚಿಪ್ ಬಿದ್ದಿರೋದು ಸತೀಶ್ ನೋಡ್ತಾನೆ. ಬಿದ್ದಿರೋ ಕರ್ಚಿಪನ್ನು ಸತೀಶ್ ತಗೊಂಡು, ರೀ ಮೇಡಮ್ ಸ್ವಲ್ಪ ನಿಲ್ಲಿ ಅಂತ ಕೂಗ್ತಾನೆ. ಅನಿತಾ ತಿರುಗಿ ನೋಡಿ, ನಾನಾ ಅಂತ ಕೇಳ್ತಾಳೆ. ಹ್ಞೂ ಕಣ್ರಿ ನೀವೇ. ನಿಮ್ಮ ಕರ್ಚಿಪ್ ಮತ್ತು ದುಡ್ಡು ಇಲ್ಲೇ ಬೀಳ್ಸ್ಕೊಂಡ್ಬಿಟ್ಟಿದ್ದೀರಾ, ತಗೊಳ್ಳಿ ಅಂತ ಹೇಳಿ ಕರ್ಚಿಪ್ ತಂದು ಕೊಡ್ತಾನೆ. ಓ ಥ್ಯಾಂಕ್ಸ್ ಅಂತ ಹೇಳಿ ಕರ್ಚಿಪ್ ಕೇಳ್ಕೊಂಡು ಅನಿತಾ ಮನೆಗೆ ಹೋಗ್ತಾಳೆ. ಹಾಗೆ ಮುಂದಿನ ಶನಿವಾರ ಕೂಡ ಅನಿತಾ ದೇವಸ್ಥಾನಕ್ಕೆ ಬರ್ತಾಳೆ. ಸತೀಶ್ ಕೂಡ ಬರ್ತಾನೆ. ಅನಿತಾ ಪ್ರತಿದಿನದ ಹಾಗೆ ದೇವರ ದರ್ಶನ ಮಾಡಿ ಅಲ್ಲಿಂದ ಹೊರಡ್ತಾಳೆ. ಸತೀಶ್ ಅಲ್ಲೇ ದೇವಸ್ಥಾನದ ಹತ್ರ ನಿಂತಿರ್ತಾನೆ. ಅನಿತಾ ಹೊರಡುವಾಗ, ರೀ ಇವತ್ತು ದುಡ್ಡು ಬೀಳ್ಸ್ಕೊಂಡ್ಬಿಟ್ಟಿರಾ, ಎಲ್ಲರೂ ನಮ್ಮ ಥರ ಇರಲ್ಲ ಅಂತ ನಗ್ತಾ ಹೇಳ್ತಾನೆ. ಅದಕ್ಕೆ ಅನಿತಾ ಏನೂ ಮಾತಾಡದೆ ಸುಮ್ಮನೆ ನಗ್ತಾ ಅಲ್ಲಿಂದ ಹೊರಡ್ತಾಳೆ. ಹೀಗೆ ಮತ್ತೆ ಮುಂದಿನ ಶನಿವಾರ ದೇವಸ್ಥಾನಕ್ಕೆ ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಯಾರೋ ಹುಡುಗರು ಅನಿತಾನ ರೋಡಲ್ಲಿ ಚುಡಾಯಿಸ್ತಾರೆ. ಅದೇ ಟೈಮಿಗೆ ಅದೇ ದಾರಿಲಿ ಅಚಾನಕ್ಕಾಗಿ ಸತೀಶ್ ಕೂಡ ಬೈಕಲ್ಲಿ ಬರ್ತಾನೆ. ಅಲ್ಲೇ ನಿಲ್ಲಿಸಿ, ಯಾಕೋ ಏನಾಯ್ತೋ, ಎಲ್ಲೋ ಹೋದರೂ ನಿಮ್ಮ ಕಿತ್ತೋಗಿರೋ ಬುದ್ಧಿ ಬಿಡಬೇಡಿ ಅಂತ ಆ ಹುಡುಗರಿಗೆ ಬೈದು, ನೀವು ಹೋಗಿ ಮೇಡಮ್ ಅಂತ ಅನಿತಾನ ಅಲ್ಲಿಂದ ಕಳಿಸ್ತಾನೆ. ನಂತರ ಸ್ವಲ್ಪ ಹೊತ್ತಿಗೆ ಸತೀಶ್ ಕೂಡ ದೇವಸ್ಥಾನಕ್ಕೆ ಬರ್ತಾನೆ. ಇಬ್ಬರು ಒಂದೇ ಟೈಮ್ನಲ್ಲಿ ದೇವರ ದರ್ಶನ ಮಾಡ್ತಾರೆ. ದೇವರ ದರ್ಶನ ಮಾಡಿ ಹೊರಗೆ ಬಂದಾಗ ಅನಿತಾ ಕೇಳ್ತಾಳೆ, ಯಾರು ಆ ಹುಡುಗರು ಅಂತ. ಅದಕ್ಕೆ ಸತೀಶ್, ನಮ್ಮ ಪಕ್ಕದ ಬೀದಿ ಹುಡುಗರು, ಅವ್ರು ಹೀಗೇನೆ, ಹುಡುಗಿರನ್ನು ಕಂಡ್ರೆ ಸಾಕು ರೇಗಿಸೋದು ಚುಟಾಯಿಸೋದು ಇದೇ ಕೆಲಸ ಅಂತ. ಅನಿತಾ ಕೇಳ್ತಾಳೆ, ಯಾವ ಊರು ನಿಮ್ಮದು ಅಂತ. ನಂದು ಇದೇ ಊರು ಅಂತಾನೆ ಸತೀಶ್ ಕೂಡ ಕೇಳ್ತಾನೆ, ನಿಮ್ದು ಯಾವ ಊರು ಅಂತ. ನಂದು ಇದೇ ಊರು, 4ನೇ ಬೀದಿ, ಅಲ್ಲೇ ನಮ್ಮ ಅಂಗಡಿ ಕೂಡ ಇದೆ ಅಂತ. ಹೀಗೆ ಮಾತಾಡಿ ಅನಿತಾ ಅಲ್ಲಿಂದ ಹೊರಡ್ತಾಳೆ. ಮಾರನೇ ದಿನ ಸತೀಶ್ ಅನಿತಾ ಅಂಗಡಿಗೆ ಬರ್ತಾನೆ. ಸ್ವಲ್ಪ ದಿನಸಿ ಸಾಮಾನು ತಗೊಂಡು ಹೋಗ್ತಾನೆ. ಹೀಗೆ ಪ್ರತಿ ವಾರ ದೇವಸ್ಥಾನದಲ್ಲಿ ವಾರದಲ್ಲಿ 3-4 ದಿನ ಅಂಗಡಿಗೆ ಬರೋದು ಮಾತಾಡೋದು ಮಾಡ್ತಾನೆ. ಅನಿತಾಗೂ ಸತೀಶ್ ಮೇಲೆ ಪ್ರೀತಿಯಾಗುತ್ತೆ. ಹೇಳೋದಕ್ಕೆ ಭಯ ಪಡ್ತಾಳೆ. ಒಂದಿನ ಸತೀಶ್ ಅವನ ಪ್ರೀತಿ ಹೇಳ್ತಾನೆ, ನೀವು ಯಾರನ್ನಾದರೂ ಲವ್ ಮಾಡ್ತಾ ಇದ್ದೀರಾ ಅಂತ. ಅದಕ್ಕೆ ಅನಿತಾ ಇಲ್ಲ ಅಂತಾಳೆ. ನನಗೆ ನೀವಂದರೆ ಇಷ್ಟ, ನಿಮ್ಮನ್ನು ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ ಅಂತ. ಏನಿದ್ರು ಸಂಜೆ ನನ್ನ ನಂಬರಿಗೆ ಕಾಲ್ ಮಾಡಿ ಹೇಳಿ ಅಂತ ಅವನ ನಂಬರ್ನ ಬರೆದು ಅಂಗಡಿಯಲ್ಲಿ ಇಟ್ಟು ಹೊರಡ್ತಾನೆ. ಅನಿತಾಗೆ ಖುಷಿ, ಭಯ, ತುಂಬ ಯೋಚನೆ ಮಾಡಿ ಕಾಲ್ ಮಾಡಿ, ನನಗೂ ನೀವಂದರೆ ತುಂಬ ಇಷ್ಟ ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಡ್ತಾಳೆ. ಇದನ್ನು ಕೇಳಿಸ್ಕೊಂಡ ಸತೀಶ್ಗೆ ಎಲ್ಲಿಲ್ಲದ ಖುಷಿ. ಹೇಗೆ ಇವರು ಪ್ರತಿದಿನ ಅಂಗಡಿ ಹತ್ರ ಆಗಿರಬಹುದು, ಇಲ್ಲ ದೇವಸ್ಥಾನದಲ್ಲಿ ಭೇಟಿಯಾಗಿ ಮಾತಾಡ್ತಾ ಇದ್ರು, ಹೆಚ್ಚಾಗಿ ಮೊಬೈಲ್ನಲ್ಲಿ ಮಾತಾಡ್ತಾ ಇದ್ರು. ಹೀಗೆ ಎಲ್ಲರ ಪ್ರೀತಿ ಥರ ಇವರು ಪ್ರೀತಿ ಕೂಡ ರೆಕ್ಕೆ ಬಂದ ಹಕ್ಕಿ ಮರಿಗಳ ಥರ ಹಾರಾಡ್ತಾ ತೇಲಾಡ್ತಾ ಖುಷಿಯಿಂದ ಇರ್ತಾಯಿದ್ರು. ಸಣ್ಣ ಪುಟ್ಟ ಕೋಪ, ಮನಸ್ತಾಪ, ಹಠ ಎಲ್ಲ ಕೂಡ ಇವರ ಪ್ರೀತಿಯಲ್ಲಿತ್ತು. ಕೆಲವೊಮ್ಮೆ ಕೋಪ ಮಾಡಿಕೊಂಡಾಗ ಸತೀಶ್ ಅಂಗಡಿ ಹತ್ರ ಬಂದು ಸಮಾಧಾನ ಮಾಡ್ತಾ ಇದ್ದ. ಸತೀಶ್ನ ನೋಡಿದ ತಕ್ಷಣ ಅನಿತಾಳ ಕೋಪ ಕೂಡ ಮಾಯ ಆಗ್ತಾ ಇತ್ತು. ಹೀಗೆ ಇವರ ಪ್ರೀತಿ ಶುರುವಾಗಿ 4 ವರ್ಷ ಕಳೆಯುತ್ತೆ. ಹೀಗೆ ಮಾತಾಡ್ತಾ ಸತೀಶ್ ಹೇಳ್ತಾನೆ, ನಾವಿಬ್ಬರು ನಮ್ಮ ಮನೇಲಿ ಹೇಳಿ ಮದುವೆ ಆಗಿಬಿಡೋಣ ಅಂತ. ಸತೀಶ್ ಮನೆಗೆ ಬರ್ತಾನೆ. ಮನೆಗೆ ಬಂದು ತಾನು ಪ್ರೀತಿಸ್ತಾ ಇರೋ ವಿಷಯನ ಮೊದಲು ಮನೇಲಿ ಹೇಳ್ತಾನೆ. ಮೊದಲು ಅವ್ರ ಮನೇಲಿ ಬೇಡ ಅಂತ ನಿರಾಕರಿಸಿದ್ರು. ಆದರೆ ಸತೀಶ್ ಹಠ ಮಾಡಿ ಕಾಡಿ ಬೇಡಿ ಅವನ ಅಪ್ಪ ಅಮ್ಮನ ಒಪ್ಪಿಸಿದ್ದ. ಆದರೆ ಅನಿತಾ ಮನೆಯಲ್ಲಿ ಪ್ರೀತಿ ಮಾಡ್ತಾ ಇದ್ದೀನಿ ಅನ್ನೋದಕ್ಕೂ ಭಯ ಪಡ್ತಾ ಇರ್ತಾಳೆ. ಅಂಥದ್ರಲ್ಲಿ ಮದುವೆ ವಿಷಯ ಹೇಳೋಕ್ಕೆ ಸಾಧ್ಯನಾ? ಸತೀಶ್ ಕಾಲ್ ಮಾಡಿ ಕೇಳ್ತಾನೆ, ಮನೆಯಲ್ಲಿ ಹೇಳ್ದ ಅಂತ. ಅನಿತಾ ಇಲ್ಲ, ಭಯ ಆಗ್ತಾ ಇದೆ ಅಂತಾಳೆ. ಸತೀಶ್ ಕೋಪದಲ್ಲಿ ಕಾಲ್ ಕಟ್ ಮಾಡ್ತಾನೆ. ಮತ್ತೆ 4 ಅವರ್ಸ್ ಕಾಲ್ ಮಾಡೋದೇ ಇಲ್ಲ. 4 ಅವರ್ಸ್ ಬಿಟ್ಟು ಮತ್ತೆ ಕಾಲ್ ಮಾಡ್ತಾನೆ. ಮನೇಲಿ ಹೇಳ್ದ ಅಂತ. ಅನಿತಾ ಇಲ್ಲ ಅಂತಾಳೆ. ಹೀಗೆ ಅನಿತಾ ಭಯದಲ್ಲಿ ಅವರ ಅಪ್ಪನ ಹತ್ರ ಹೇಳೋಕ್ಕಾಗದೆ ಒದ್ದಾಡ್ತಾ ಇರ್ತಾಳೆ. ಹೀಗೆ 5 ದಿನದಿಂದ ಬರೀ ಜಗಳನೇ ಆಡ್ತಾ ಇರ್ತಾರೆ. ಅನಿತಾ ಮನೇಲಿ ಹೇಳೋದಕ್ಕೆ ಭಯ ಪಡ್ತಾ ಇರ್ತಾಳೆ. ಸತೀಶ್ ಹೇಳ್ತಾನೆ, ನಿನಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ, ನನ್ನ ಮೇಲೆ ಪ್ರೀತಿ ಇಲ್ಲ, ನಾನು ಬೇಡ ನಿನಗೆ, ಅದಕ್ಕೆ ನೀನು ಮನೇಲಿ ಹೇಳ್ತಾ ಇಲ್ಲ ಅಂತ ಹೇಳಿ ದೊಡ್ಡ ಜಗಳನೇ ಆಗುತ್ತೆ ಇವರಿಬ್ಬರ ಮಧ್ಯೆ. ಕೊನೆಯದಾಗಿ ಸತೀಶ್ ಒಂದು ನಿರ್ಧಾರಕ್ಕೆ ಬರ್ತಾನೆ.
ಸರಿ ಆಯಿತು, ನೀನು ಹೇಳಬೇಡ, ನಾನೇ ಬಂದು ಕೇಳ್ತೀನಿ ಅಂತ. ಮೊದಲು ಅನಿತಾ ಬೇಡ ಅಂದರು. ಸತೀಶ್ ಹೇಳೋ ಒಂದೊಂದು ಮಾತು ನೋವು ಕೊಡ್ತಾ ಇರುತ್ತೆ. ಹೇಗೋ ಧೈರ್ಯ ಮಾಡಿ ಅನಿತಾ ಸರಿ ನೀನು ಬಂದು ಕೇಳು ನಮ್ಮ ಮನೇಲಿ ಅಂತ ಹೇಳ್ತಾಳೆ. ಮಾರನೇ ದಿನ ಸತೀಶ್ ಅನಿತಾ ಅವ್ರ ಮನೆಗೆ ಬರ್ತಾನೆ. ಅವ್ರ ಅಪ್ಪನ ಭೇಟಿಯಾಗಿ ಅವ್ರ ಅಪ್ಪನಿಗೆ ಇರೋ ವಿಷಯ ಹೇಳ್ತಾನೆ. 4 ವರ್ಷದಿಂದ ಲವ್ ಮಾಡ್ತಾ ಇದ್ದೀವಿ, ನಿಮ್ಮ ಮಗಳನ್ನು ನನಗೆ ಕೊಟ್ಟು ಮದುವೆ ಮಾಡಿ ಅಂತ. ಆದರೆ ಅನಿತಾ ಅವರ ಅಪ್ಪ ತುಂಬ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇರ್ತಾರೆ. ಯಾವ ಊರು ನಿಮ್ಮದು, ಯಾರ ಮಗ ನೀನು, ನಿನಗೆ ಎಷ್ಟು ಹೊಲ ಇದೆ ಅಂತೆಲ್ಲ ಕ್ವಶನ್ ಮಾಡ್ತಾರೆ. ಕೊನೆಗೆ ಯಾವ ಜಾತಿ ನಿಮ್ಮದು ಅಂತ ಕೂಡ ಕೇಳ್ತಾರೆ. ಅನಿತಾ ಅವರ ಅಪ್ಪನ ಪ್ರಶ್ನೆ ಎಲ್ಲದಕ್ಕೂ ಉತ್ತರ ಕೊಟ್ಟ ಸತೀಶ್ ಜಾತಿ ಕೂಡ ಹೇಳ್ತಾನೆ. ಜಾತಿ ಹೇಳಿದ ತಕ್ಷಣ ಅನಿತಾ ಅಪ್ಪ, ನಿಮ್ಮ ಮನೆಯಿಂದ ಒಂದು ಹನಿ ನೀರು ಕುಡಿಯಲ್ಲ ನಾವು, ಅಂಥದ್ರಲ್ಲಿ ಹೆಣ್ಣು ಕೊಡ್ತೀವ ಅಂತ ಹೇಳಿ ಮನೆಯಿಂದ ಆಚೆ ಹೋಗೋಕ್ಕೆ ಹೇಳ್ತಾರೆ. ಎಷ್ಟು ಕೇಳಿಕೊಂಡು ಅನಿತಾ ಅವರ ಅಪ್ಪ ಒಪ್ಪೋದೇ ಇಲ್ಲ. ಇವತ್ತಿಗೂ ಒಪ್ಪಿಲ್ಲ ಕೂಡ. ಇವತ್ತಿನ ತನಕನೂ ಸತೀಶ್ ಕಾಯ್ತಾನೆ ಇದ್ದಾರೆ. ಅನಿತಾ ಕೂಡ ಅಪ್ಪ ಒಪ್ಪೋವರೆಗೂ ನಾನು ಬರಲ್ಲ, ನಾನು ಬೇರೆ ಮದುವೆ ಆಗಲ್ಲ, ಮದುವೆ ಆದರೆ ನಿನ್ನ ಜೊತೆ ಮಾತ್ರ, ಅದು ಅಪ್ಪ ಅಮ್ಮ ಒಪ್ಪಿದರೆ ಮಾತ್ರ ಮದುವೆ ಆಗ್ತೀನಿ, ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ಓಡಿ ಬಂದು ಮದುವೆ ಆಗಲ್ಲ ಅಂತ ಅನಿತಾ ಕೂಡ ಹಾಗೇ ಇದ್ದಾರೆ. ಪ್ರತಿದಿನ ಪ್ರತಿ ಕ್ಷಣ ಸತೀಶ್ ಅನಿತಾಳಿಗೋಸ್ಕರ ಕಾಯೋದೇ ಆಗಿದೆ. ಆದರೆ ಸ್ವಲ್ಪ ದಿನದ ಹಿಂದೆ ಅನಿತಾ ಕಾಲ್ ಮಾಡಿ ನನ್ನ ಅಪ್ಪ ಅಮ್ಮ ಏನು ಹೇಳ್ತಾರೋ ಹಾಗೇ ಮಾಡ್ತೀನಿ, ನಮ್ಮ ಜಾತಿ ಬೇರೆ ನಿಮ್ಮ ಜಾತಿ ಬೇರೆ, ನೀನು ನಿಮ್ಮ ಜಾತಿಯ ಯಾವುದಾದ್ರೂ ಹುಡುಗಿಯನ್ನು ನೋಡಿ ಮದುವೆ ಆಗು, ಎಲ್ಲ ಮರೆತು ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಜಾತಿ ಅನ್ನೋ ರೋಗದಿಂದ ಅದೆಷ್ಟು ಪ್ರೇಮಿಗಳು ದೂರ ಆಗಿದ್ದಾರೆ, ಪ್ರಾಣ ಕೂಡ ಕಳ್ಕೊಂಡಿದ್ದಾರೆ. 4 ವರ್ಷ ಪ್ರೀತಿ ಮಾಡಿ ಇವಾಗ ಈ ಜಾತಿ ಅನ್ನೋ ರೋಗದಿಂದ ದೂರ ಆಗ್ತಾ ಇರೋ ಪ್ರೀತಿ ಪ್ರತಿ ಕ್ಷಣ ನೋವು ಪಡೋದೇ ಆಗಿದೆ. ಈ ಕಾಲದಲ್ಲೂ ಈ ಜಾತಿ ಧರ್ಮ ಅಂದ್ಕೊಂಡು ಅದನ್ನು ನಂಬ್ಕೊಂಡು ಮತ್ತೊಬ್ಬರ ಜೀವನ ಹಾಳು ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಯಾಕೆ ಪ್ರೀತಿ ಮಾಡುವಾಗ ಜಾತಿ ಯಾವುದು ಅಂತ ಗೊತ್ತಿರಲ್ವಾ? ಪ್ರೀತಿ ಮಾಡೋಕ್ಕೆ ಧೈರ್ಯ ಇರಬೇಕಾದ್ರೆ ಅಕಸ್ಮಾತ್ ಮೊದಲೇ ಜಾತಿ ಯಾವುದು ಅಂತ ಗೊತ್ತಿಲ್ಲ ಅಂದರೂ ನಿಮಗೆ ಜಾತಿನೇ ಮುಖ್ಯ ಅಂತ ಅಂದರೆ ಪ್ರೀತಿ ಮಾಡಬೇಕಾದ್ರೆ ಪ್ರೀತಿನ ಒಪ್ಕೊಳ್ಳೋಕ್ಕೂ ಮುಂಚೆ ಜಾತಿ ಯಾವುದು ಅಂತ ಕೇಳಿ. ಜಾತಿ ಮುಖ್ಯ ಆದರೆ ನಿಮ್ಮ ಜಾತಿಗೆ ಸರಿ ಹೊಂದಲ್ಲ ಅಂತ ದೂರ ಇಟ್ಬಿಡಿ. ಪ್ರೀತಿಗೆ ಹಣ ಆಸ್ತಿ ಜಾತಿ ಯಾವುದು ಮುಖ್ಯ ಅಲ್ಲ, ಪ್ರೀತಿಗೆ ಪ್ರೀತಿ ಅಷ್ಟೇ ಮುಖ್ಯ. 4 ವರ್ಷ ಅಂದ್ರೇನು ಕಮ್ಮಿನ? ಜಾತಿ ಜಾತಿ ಜಾತಿ, ಈ ಜಾತಿ ಅನ್ನೋ ರೋಗ ಯಾವಾಗ ದೂರ ಆಗುತ್ತೋ ನನಗಂತೂ ಗೊತ್ತಿಲ್ಲ. ಜಾತಿಗಿಂತ ಮೊದಲು ನಾವು ಮನುಷ್ಯರು ಅನ್ನೋದು ನೆನಪಿರಲಿ. ಇವತ್ತಿನ ಈ ಸ್ಟೋರಿನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲೂ ಇದೇ ರೀತಿ ಯಾವುದಾದ್ರೂ ಸ್ಟೋರಿ ನಡೆದಿದ್ರೆ ಅಥವಾ ಅದನ್ನು ನಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ನಾನು ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ. ವಾಟ್ಸಪ್ಗೆ ನಿಮ್ಮ ಸ್ಟೋರಿನ ಟೈಪ್ ಮಾಡಿ ಸೆಂಡ್ ಮಾಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.